ಮನುಷ್ಯ ನಾವು ಎಷ್ಟೇ ಬ್ಯುಸಿಯಾಗಿದ್ರು ಕೂಡ, ನಾವು ಎಷ್ಟೇ ಕಷ್ಟ ಸುಖಗಳನ್ನು ಅನುಭವಿಸಿದ್ರು ಕೂಡ ನಮಗೆ ನ್ಯಾಯ, ನೀತಿ, ಧರ್ಮ ಅನ್ನೋದು ನಾವೊಂದು ಪ್ರಾರ್ಥನೆ ಮಾಡಿದಾಗ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ಹೊತ್ನಾಗ ನಮ್ಮ ಸರಿ ಯಾವುದು, ಸರಿ ದಾರಿ ಯಾವುದು, ಮುಕ್ತಿ ದಾರಿ ಯಾವುದು ಅನ್ನೋದು ನಾವು ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂತ ಕಂಡುಕೊಳ್ಬೇಕಾದ್ರೆ ಇಂಥ ಪ್ರಾರ್ಥನಾ ಮಂದಿರಗಳ ಅವಶ್ಯಕತೆ ಬಹಳಷ್ಟಿದೆ. ಮತ್ತೊಮ್ಮೆ ನಮ್ಮ ಸಂಸದರಿಗೆ ನಮ್ಮ ಈ ಒಂದು ಜೀವನ್ ಟೆಂಪಲ್ನ ಪರವಾಗಿ ಹಾಗೂ ಸಮಿತಿಯ ನಮ್ಮ ಸಭಾಪಾಲಕರ ಪರವಾಗಿ ಮತ್ತು ಗುರುಗುಂಪದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಮಸ್ತ ನಮ್ಮ ಅಕ್ಕ ತಂಗಿಯರ ಪರವಾಗಿ ಕೂಡ ಅವ್ರಿಗೆ ಮತ್ತೊಂದು ಜೊತೆಯಲ್ಲಿ ಎಲ್ಲರೂ ಸ್ವಲ್ಪ ಎಲ್ಲ ಎದ್ದಿದ್ರೆ ಸ್ವಲ್ಪ ನಿಮ್ಮ ಕ್ರೈಸ್ತ ಮಕ್ಕಳೆಲ್ಲರೂ ನಮ್ಮ ಸಂಸದರಿಗೆ ಕೈ ಮಾಡಿದ್ರೆ ನಮ್ಮ ಪಾಸ್ಟರ್ ಅವರು ಆಶೀರ್ವಾದ ನೀಡ್ತಾರೆ. ಈ ಒಂದು ಸಮಯದಲ್ಲಿ ಕರ್ತನೆ ನಿಮ್ಮ ಕೃಪೆ ಮುಖಾಂತರ ನಮ್ಮ ನಾಯಕರಾದ ಸಂಸದರಾದ ರಾಜಶೇಖರ ಇಟ್ನಾಳವರಿಗೆ ಕರ್ತನೆ ಈ ಒಂದು ಸಂದರ್ಭದಲ್ಲಿ ಕರ್ತನೆ ಸನ್ಮಾನ ಕಾರ್ಯಕ್ರಮ ನಡೆಸಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಸಭೆಯಾಗಿ ಎಲ್ಲರೂ ಒಟ್ಟಾಗಿ ಕರ್ತನೆ ಅವರನ್ನು ನಾವು ಆಶೀರ್ವಾದ ಮಾಡ್ತಾ ಇದ್ದ ಸ್ವಾಮಿ. ಅವರಿಗೆ ಆಯುಷ್ಯನ್ನು ಒದಗಿಸಿರಿ, ಆರೋಗ್ಯವನ್ನು ಒದಗಿಸಿರಿ, ಒಳ್ಳೆ ಸೇವೆ ಮಾಡಲಿಕ್ಕೆ ಕೃಪೆಯನ್ನು ಒದಗಿಸಿ ಸ್ವಾಮಿ. ನಿಮ್ಮ ಒಂದು ಕರುಣೆಯನ್ನು, ಆಲೋಚನೆಯನ್ನು, ಶಕ್ತಿ, ಬಲವನ್ನು ಒದಗಿಸಬೇಕಾಗಿ ಸಭೆ ಮುಖಾಂತರ ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದ ಸ್ವಾಮಿ. ನೀವು ಆಶೀರ್ವದಿಸಿ, ಬಲಪಡಿಸಿ, ಧೈರ್ಯಪಡಿಸಿ. ಅಷ್ಟಲ್ಲದೆ ಅಲ್ಪಸಂಖ್ಯಾತ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿನದಲ್ಲಿ ಕರ್ತನೆ ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರಿಸಿ ಸಪೋರ್ಟ್ ಕೊಡುವಂತೆ ನಿನ್ನ ಕೃಪದಲ್ಲಿ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ಕೂಡ, ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಕೂಡ, ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ರಕ್ಷಣದಲ್ಲಿ ಬರುವಂತೆ ಕೃಪದಲ್ಲಿ ನಡೆಸಿಕೊಡಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುವ ತಂದೆ. ಆಮೆನ್.